ಭಾರತ ದೇಶ ಪ್ರಪಂಚದಲ್ಲಿ ಆರ್ಥಿಕವಾಗಿ ಬೆಳೀತಾ ಇರತಕ್ಕಂತ 3ನೇ ಸ್ಥಾನಕ್ಕೆ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ನಿರುದ್ಯೋಗ ಸಮಸ್ಯೆ ವಿರುದ್ಧ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಉದ್ಯೋಗಕ್ಕಾಗಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿರತಕ್ಕಂಥದ್ದು, ವಿಧಾನಸೌಧಕ್ಕೂ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿರತಕ್ಕಂಥದ್ದು ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಯನ್ನ ತೋರಿಸುತ್ತೆ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರು ಆಗಿರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಟೀಕಿಸಿದ್ದಾರೆ. ಗುರುವಾರ ಅರ್ಕಲಗೂಡು ತಾಲೂಕಿನ ಕೊಡಕಹಳ್ಳಿ ಗ್ರಾಮದಲ್ಲಿ ನೂತನ ಲಕ್ಷ್ಮೀದೇವಿ, ಮಾರಮ್ಮ ದೇವಿ ಗ್ರಾಮ ದೇವತೆ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನಗಳ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿರತಕ್ಕಂಥ ಅವರು, ಧಾರವಾಡದಲ್ಲಿ ಲಕ್ಷಾಂತರ ರೂಪಾಯಿ ವ್ಯಯ ಮಾಡಿ ತರಬೇತಿ ಕೇಂದ್ರವನ್ನ ತೆರೆಯಲಾಗಿದೆ. ಆದರೆ ತರಬೇತಿ ದೊರೀತಾ ಇದೆ ವಿನಃ ಉದ್ಯೋಗ ನೀಡುವ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಇದನ್ನ ಪ್ರತಿಭಟಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ವಾರದ ಕಾಲ ಗಡುವನ್ನು ನೀಡಿದ್ದು, ಮುಂದೆ ವಿದ್ಯಾರ್ಥಿಗಳ ಹೋರಾಟ ಮತ್ಯಾವ ಸ್ವರೂಪ ಪಡೆದುಕೊಳ್ತದೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಫೈನ್, ರಾಜ್ಯ ಸರ್ಕಾರ ಕಂಪ್ಲೀಟ್ ಅಟ್ಟರ್ ಫ್ಲಾಪ್ ಆಗಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಕಲ್ಪಿಸುವುದರಲ್ಲಿ ಫೇಲ್ಯೂರ್. ಸೈಮಲ್ಟೇನಿಯಸ್ಲಿ ಕೇಂದ್ರ ಸರ್ಕಾರ ಎಷ್ಟು ಉದ್ಯೋಗ ಕಲ್ಪಿಸಿ ಕೊಟ್ಟಿದೆ ಅನ್ನೋದನ್ನು ಮಾತನಾಡಬೇಕಲ್ಲ ಕೇಂದ್ರ ಸಚಿವರು. ಇಷ್ಟು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ಬಿಡ್ತೀವಿ ಮತ್ತೊಂದು ಮಗದೊಂದು ಅಂತ ಹೇಳಿ ಮಾನ್ಯ ಪ್ರಧಾನ ಮಂತ್ರಿಗಳು ಭಾಷಣ ಮಾಡಿದ್ರಲ್ಲ, ನಿರುದ್ಯೋಗ ಸಮಸ್ಯೆಯನ್ನ ಓಡಿಸ್ಬಿಡ್ತೀವಿ ಅಂತ ಭಾಷಣ ಮಾಡಿದ್ರಲ್ಲ. ಕೇಂದ್ರ ಸರ್ಕಾರ ಎಷ್ಟು ನಿರುದ್ಯೋಗ ಸಮಸ್ಯೆಯನ್ನ ನೀಗಿಸಿದೆ, ಕೇಂದ್ರ ಸರ್ಕಾರ ಎಷ್ಟು ಉದ್ಯೋಗಗಳನ್ನ ಭರ್ತಿ ಮಾಡಿದೆ, ಇದ್ರ ಬಗ್ಗೆಯೂ ಕೂಡ ಮಾತನಾಡಬೇಕು ಕುಮಾರಸ್ವಾಮಿ ಅವರು. ಹೌದು, ರಾಜ್ಯ ಸರ್ಕಾರ ಫೇಲ್ಯೂರ್, ನಾನು ಹೇಳ್ದೆ ರಾಜ್ಯ ಸರ್ಕಾರ ಫೇಲ್ಯೂರ್ ವಿಚಾರದಲ್ಲಿ. ಬಟ್ ಕೇಂದ್ರ ಸರ್ಕಾರ ಏನ್ ಮಾಡ್ತು, ಕೇಂದ್ರ ಸರ್ಕಾರ ಎಷ್ಟು ಉದ್ಯೋಗ ಕೊಡ್ತು ಸ್ಪಷ್ಟಪಡಿಸ್ಬೇಕು. ಎಸ್, ಮುಂದುವರೆದು ಮಾತನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಇತ್ತೀಚೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಿನ ಸಿಎಂ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೆ ಹಾಸನದ ಪ್ರೀತಮ್ ಗೌಡ್ರು ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದಾಗಲೇ 30 ಸೀಟ್ ತಗೊಳ್ಳೋರೆ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಆದಿ ಬೀದಿಲಿ ಓಡಾಡ್ಕೊಂಡಿದ್ದಾರೆ. ನಮ್ಮ ಪಕ್ಷದವರೇ ಮುಖ್ಯಮಂತ್ರಿ ಆಗ್ತಾರೆ, ನಾವು ಹಂಗೆ ಹಿಂಗೆ ಅಂತೆಲ್ಲ ಅವರು ಕೂಡ ಹೇಳಿದ್ರು. ಇದಾದ ಮೇಲೆ ಪರ ವಿರೋಧ ಚರ್ಚೆಗಳೆಲ್ಲ ಆಯ್ತು. ನಿಖಿಲ್ ಕುಮಾರಸ್ವಾಮಿ ಅವರು ಆದಿ ಬೀದಿಲಿ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ರು. ಇವೆಲ್ಲವೂ ಆಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಇದು ನಿಖಿಲ್ ಕುಮಾರಸ್ವಾಮಿ ಜನರ ಭಾವನೆಯನ್ನಷ್ಟೇ ಹೇಳಿದ್ದಾನಷ್ಟೇ. ನಿಖಿಲ್ ಕುಮಾರಸ್ವಾಮಿ ಆಯ್ಕೆ ಮಾಡ್ತಾನಿಲ್ಲ ನಮ್ಮನ್ನ. ಹೈಕಮಾಂಡ್ ಜೊತೆ ಕೂತು ಮಾತನಾಡ್ತೀವಿ, ಯಾರು ಸಿಎಂ ಆಗಬೇಕು ಬಿಡ್ಬೇಕು ಅನ್ನೋದು ಹಣೆಲ್ ಬರ್ದಿರುತ್ತೆ. ನಾವು ಅದನ್ನ ಬದಲಾಯಿಸಕ್ಕಾಗತ್ತಾ? ಈಗಾಗ್ಲೇ ನಾವು ನೋಡ್ತಾ ಇದ್ದೀವಿ, ನಾನು ಸಿಎಂ ಆಗ್ಬೇಕು ಅಂತ ಬಹಳ ಜನ ಇದ್ದಾರೆ, ಬಹಳ ಜನ ರೇಸ್ ಅಲ್ಲಿ ಇದ್ದಾರೆ. ಅವೆಲ್ಲನೂ ಓವರ್ಟೇಕ್ ಮಾಡ್ಕೊಂಡು ಹೋಗಿ ಸಿಎಂ ಆಗೋದು ಸುಲಭನಾ ಅಂತ ಹೇಳುವ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಅನುಪಯುಕ್ತವಾದಂತಹ ಕೆಲಸಗಳಿಗೆ ಉಪಯೋಗ ಮಾಡಿಕೊಂಡು ಹಣದ ಒಂದು ದುಂದುಗಾರಿಕೆ ಆಗ್ತಕ್ಕಂಥದ್ದು ಯಾವ್ಯಾವ ರೀತಿಯಲ್ಲಿ ಇವತ್ತು ಭಯಭಕ್ತಿ ಇಲ್ಲದೆ ಲೂಟೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನ್ ನಿರೀಕ್ಷೆ ಇಟ್ಟಿದ್ದೇವೆ, ನೀವೇನ್ ನಿರೀಕ್ಷೆ ಇಟ್ಟಿದ್ದೀರಿ, ಆ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇಲ್ಲ. ವರ್ಗಾವಣೆ ದಂಧೆ ಒಂದು ರೀತಿ, ಹಲವಾರು ರೀತಿಯಲ್ಲಿ ಈ ಸರ್ಕಾರದ ಅಕ್ರಮಗಳು. ಒಂದು ಅವ್ರು ಹೇಳ್ತಾರೆ 5 ಗ್ಯಾರಂಟಿ ಕೊಟ್ಟಿದ್ದೇವೆ ನಮ್ಮ ಕರ್ನಾಟಕದಲ್ಲಿ ಮಾದರಿ ಅಂತ. ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ತಾಯಿಗಳು ಕೂತಿದ್ದಾರೆ. ಇಲ್ಲಿ ಪ್ರಶ್ನೆ, ಆ 2,000 ರೂಪಾಯಿ ನಿಮ್ಗೆ ಏನ್ ಕೊಡ್ತಾ ಇದ್ದಾರೆ? ಅದು ನಿಮ್ಮ ಮೇಲೆ ಸಾಲ ಒರೆಸಿ ಕೊಡ್ತಾವ್ರೆ. ಇದನ್ನ ಮುಂದಕ್ಕೆ ನೀವೇ ತೀರಿಸಬೇಕು. ಈ ರಾಜ್ಯದ 6.5 ಕೋಟಿ ಜನವೇ ತೀರಿಸಬೇಕು. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅವರೇನು ಮನೆಯಿಂದ ತಂದು ಕೊಡ್ತಾ ಇಲ್ಲ. ಈಗ ಏನಾಗಿದೆ, ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಒಂದೇ ಕಾರಣದಿಂದ ಸರ್ಕಾರದಲ್ಲಿ ಇರ್ತಕ್ಕಂಥ ನಿಮ್ಮ ತೆರಿಗೆ ಹಣನ ಬೇಕಾಬಿಟ್ಟು ಇವತ್ತು ಅದನ್ನ ಖರ್ಚು ಮಾಡ್ತಕ್ಕಂಥ ಮುಖಾಂತರ ಯಾವುದೇ ಅಭಿವೃದ್ಧಿಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ತಾವಿನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಈಗ ನಿಮ್ಮ ಕುಟುಂಬದಲ್ಲಿ ಒಂದು ಮಗು ಜನ್ಮ ತಾಳದ ಮೇಲೆ